ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ದಿನ ಲ್ಯಾಂಡ್ ಲಾರ್ಡ್ ಮೂವಿ ಬಗ್ಗೆ ಮಾತಾಡೋಣ. ಆಕ್ಚುಲಿ ಮಾರ್ನಿಂಗ್ ಶೋ ನೋಡಿ ಬಂದೆ, ಸೊ ಚೆನ್ನಾಗಿದೆ. ಅದು ಯಾವ ರೀತಿ ಇದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡೋಣ. ಜಡೇಶ್ ಅನ್ನೋ ಡೈರೆಕ್ಟರ್ ಕಮರ್ಷಿಯಲ್ ಎಲಿಮೆಂಟ್ಸ್ ತಗೊಂಡು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದೇನಂದ್ರೆ ದುನಿಯಾ ವಿಜಯ್, ರಾಜ್ ಬಿ ಶೆಟ್ಟಿ ಅಂಡ್ ರಚಿತಾ ರಾಮ್ ಅವರು ಈ ಮೂವಿನಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ಒನ್ ಲೈನ್ ಸ್ಟೋರಿ ಏನ್ ಹೇಳ್ಬೋದೇನಂದ್ರೆ, ಜಮೀನ್ದಾರ್ ಇರ್ತಾರೆ, ಮತ್ತೆ ಕೂಲಿ ಮಾಡೋರು ಇರ್ತಾರೆ. ಅವ್ರ ಜೊತೆ ಒಂದು ಸಂಘರ್ಷಣ, ಫೈಟಿಂಗ್ ನಡೀತಾ ಇರುತ್ತೆ. ಅದೇ ಸ್ಟೋರಿ. ಅದರಲ್ಲಿ ಪ್ರಾಪರ್ ಆಗಿ ಡೈಲಾಗ್ಸ್ ನ ಚೆನ್ನಾಗಿ ಬರ್ದಿದ್ದಾರೆ. ಈ ವಿಡಿಯೋನ ಎಂಡ್ ವರೆಗೂ ನೋಡಿದ್ರೆ ನಿಮ್ಗೆ ಎಲ್ಲಾ ಕ್ಲಾರಿಟಿ ಬರುತ್ತೆ. ಸೊ ಎಂಡ್ ವರೆಗೂ ನೋಡಿ. ಸಿನಿಮಾ ಯೂನಿಕ್ ಅಂತ ಹೇಳಕ್ ಆಗೋದಿಲ್ಲ, ಬಟ್ ಪ್ರೆಸೆಂಟೇಶನ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಸೀನ್ಸ್ ಮಾತ್ರ ಸೂಪರ್ ಇದಾವೆ, ಅವೆಲ್ಲ ಕಿಕ್ ಕೊಡ್ತವೆ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಅದು ಗೊತ್ತಾಗೋದು. ಇನ್ನೊಂದೇನಂದ್ರೆ, ದುನಿಯಾ ವಿಜಯ್ ಅವ್ರನ್ನ ಸಲಾಗ ಭೀಮಾ ಮೂವಿನಲ್ಲಿ ನೋಡಿದೀವಿ, ಬಟ್ ರಾಜಯ್ಯ ಪಾತ್ರದಲ್ಲಿ ಸ್ವಲ್ಪ ಹೊಸದಾಗಿ ಅನಿಸ್ತಾರೆ, ಡಿಫ್ರೆಂಟ್ ಆಗಿ ಅನಿಸ್ತಾರೆ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು ಥಿಯೇಟರ್ ನಲ್ಲಿ. ಇನ್ನು ಆಡಿಯನ್ಸ್ ಗೆ ಬೇಕಿರೋ ಎಲಿವೇಶನ್ ಸೀನ್ಸ್ ಅವು ಮಾತ್ರ ಕೇಕ. ಜಡೇಶ್ ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅವನ್ನ. ಇನ್ನೊಂದೇನಂದ್ರೆ, ಸೆಕೆಂಡ್ ಹಾಫ್ ನಲ್ಲಿ ಒಂದು ಪೊಲೀಸ್ ಸೀನ್ ಬರುತ್ತೆ, ಅದು ಮಾತ್ರ ಹೈ ಫೀಲ್ ಕೊಡುತ್ತೆ. ಆ ಸೀನ್ ಮಾತ್ರ ಚೆನ್ನಾಗಿ ವರ್ಕೌಟ್ ಆಗಿದೆ ಮೂವಿನಲ್ಲಿ. ಇನ್ನು ಡೈಲಾಗ್ಸ್ ವಿಷಯಕ್ಕೆ ಬಂದ್ರೆ, ಡೈಲಾಗ್ಸ್ ಮಾತ್ರ ಮೀನಿಂಗ್ ಫುಲ್ ಆಗಿ ಬರ್ದಾರೆ. ಜಾಸ್ತಿ ಎಲಿವೇಶನ್ ಕೊಟ್ಟಿಲ್ಲ, ಬಟ್ ಮೀನಿಂಗ್ ಫುಲ್ ಇದಾವೆ ಡೈಲಾಗ್ಸ್ ಎಲ್ಲ. ಇನ್ನು ರಚಿತಾ ರಾಮ್ ಆಕ್ಟಿಂಗ್ ಮಾತ್ರ ಕೇಕ, ಆ ಪಾತ್ರದಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಇನ್ನು ದುನಿಯಾ ವಿಜಯ್ ಅವ್ರನ್ನ ಮಾತ್ರ ಪ್ರಾಪರ್ ಆಗಿ ಯುಟಿಲೈಸೇಷನ್ ಮಾಡ್ಕೊಂಡಿದ್ದಾರೆ. ಆಕ್ಟಿಂಗ್ ಮಾತ್ರ ತುಂಬಾ ಇಷ್ಟ ಆಯ್ತು ಈ ಮೂವಿನಲ್ಲಿ. ರಾಜ್ ಬಿ ಶೆಟ್ಟಿ ರೋಲಿಗೆ ಬಂದ್ರೆ ಅದು ಸ್ವಲ್ಪ ಡೀಸೆಂಟ್ ಆಗಿದೆ, ರೋಲು ಚೆನ್ನಾಗೇ ಇದೆ, ಆರಾಮಾಗಿ ನೋಡ್ಬೋದು. ಇನ್ನು ಪರ್ಫಾರ್ಮೆನ್ಸ್ ಹೇಗಿದೆ ಅಂದ್ರೆ, ಎಲ್ರದ್ದು ಸ್ಟೋರಿಗೆ ಏನೇನ್ ಬೇಕೋ ಅದನ್ನ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಇನ್ನು ಸೆಕೆಂಡ್ ಹಾಫ್ ನಲ್ಲಿ ಉಮಾಶ್ರೀ ಸೀನ್ ಬರುತ್ತೆ, ಸ್ವಲ್ಪ ಟೈಮ್ ಇರುತ್ತೆ ಅಷ್ಟೇ, ಬಟ್ ಇಂಪ್ಯಾಕ್ಟ್ ಮಾತ್ರ ಫುಲ್ ಹೈ ಇರುತ್ತೆ. ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ, BGM ಎಲ್ಲೋ ಕೇಳಿದಾಗ ಅನ್ಸುತ್ತೆ, ಬಟ್ ಎಲ್ಲೋ ಯಾವ ಮೂವಿನಲ್ಲಿ ಕಾಪಿ ಮಾಡಿದ್ದಾರೆ ತರ ಅನ್ಸುತ್ತೆ. ಬಟ್ ಸ್ವಲ್ಪ ಲಿಟಲ್ ಬಿಟ್ ಮ್ಯೂಸಿಕ್ ನಲ್ಲಿ ಹೋಗಿದೆ ಅಂತ ಹೇಳ್ಬೋದು. ಇನ್ನೊಂದು ನೆಗೆಟಿವ್ಸ್ ಬಂದ್ರೆ, ಈ ಮೂವಿ ಬಗ್ಗೆ ಇನ್ನೂ ಚೆನ್ನಾಗಿ ಮಾಡಬಹುದು, ಎಕ್ಸ್ಪೆಕ್ಟೇಷನ್ ಇನ್ನ ಮೀರ್ಸ್ಬೋದಾಗಿತ್ತು ಅಂತೇಳಿ ಆಡಿಯನ್ಸ್ ಫೀಲ್ ಆ ರೀತಿ ಅನ್ಸುತ್ತೆ. ನನಗೆ ಕೂಡ ಅದೇ ಅನ್ಸಿದ್ದು. ಬಟ್ ಸಮ್ ಸೀನ್ಸ್ ಮಾತ್ರ ರಿಪೀಟೆಡ್ ಅನ್ಸುತ್ತೆ. ಸೊ ಯಾವ್ದೋ ಮೂವಿನಲ್ಲಿ ಈ ಸೀನ್ ನೋಡಿದಿನಿಲ್ಲ, ಇದು ನೋಡಿದಿನಿಲ್ಲ ಅಂತ ಈ ರೀತಿ ಅನಿಸ್ತಾ ಇರುತ್ತೆ. ಇನ್ನು ಏನಂದ್ರೆ, ಮೂವಿ ಬಿಗಿನಿಂಗ್ ಸ್ವಲ್ಪ ಬೋರ್ ಅನ್ಸುತ್ತೆ, ಯಾಕಂದ್ರೆ ಅದು ಸ್ಟೋರಿನಲ್ಲಿ ಹೋಗ್ತಾ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಬೋರ್ ಅನ್ಸುತ್ತೆ. ಬಟ್ ಸೆಕೆಂಡ್ ಹಾಫ್ ನಲ್ಲಿ ಕೂಡ ಸ್ವಲ್ಪ ಬೋರ್ ಹಂಗೆ ಅನ್ಸುತ್ತೆ. ನನ್ ಪ್ರಕಾರ ಏನಂದ್ರೆ, ಈ ಮೂವಿನ ಒನ್ ಟೈಮ್ ವಾಚಬಲ್ ಅಂತ ಹೇಳ್ಬಹುದು, ಬಟ್ ಡೀಸೆಂಟ್ ಆಗಿದೆ. ಸೊ ಇಷ್ಟ ಆಗುತ್ತೆ ಅನ್ಸುತ್ತೆ. ನಿಮಗೇನಾದ್ರೂ ದುನಿಯಾ ವಿಜಯ್ ಅವ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ಇಷ್ಟ ಇದ್ರೆ, ಥಿಯೇಟರ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ಕೊಂಡ್ರೆ ನೀವು ಒಂದ್ಸರಿ ಹೋಗಿ ನೋಡ್ಬೋದಂತ ನನ್ನ ಒಪಿನಿಯನ್. ಬಟ್ ಫೈನಲಿ ಈ ಮೂವಿಗೆ 5ಗೆ 3 ರೇಟಿಂಗ್ ಕೊಡ್ಬೋದು. ಸೊ ಅದಕ್ಕಿಂತ ಜಾಸ್ತಿ ಇಲ್ಲ, ಯಾಕಂದ್ರೆ ಕೆಲವು ರಿಪೀಟೆಡ್ ಸೀನ್ಸ್ ಅನ್ಸ್ತವೆ, ಕೆಲವೊಂದು BGM ಕೂಡ ಜಾಸ್ತಿ ವರ್ಕೌಟ್ ಆಗಿಲ್ಲ. ಇನ್ನೊಂದೇನಂದ್ರೆ, ಡೈಲಾಗ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿದಾವೆ, ಬಟ್ ಎಲ್ಲೋ ರಿಪೀಟೆಡ್ ಸೀನ್ಸ್ ಇಂದಾನೆ ಸ್ವಲ್ಪ ಮೂವಿ ಕೆಳಗಿಳಿತು ಅಂತ ನನಗೆ ಅನಿಸ್ತಾ ಇದೆ, ನನ್ ಪರ್ಸನಲ್ ಒಪಿನಿಯನ್. ಬಟ್ ನಿಮ್ಗೆ ಇಷ್ಟ ಆಗ್ಬೋದು, ಒನ್ ಟೈಮ್ ಮಾತ್ರ ಚೆನ್ನಾಗಿ ನೋಡ್ಬೋದು ಅಂತ ನನ್ ಒಪಿನಿಯನ್. ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ, ಫ್ಯಾಮಿಲಿ ಜೊತೆ ನೋಡ್ಬೇಕು ಅನ್ಸಿದ್ರೆ ಮಾತ್ರ ಫ್ಯಾಮಿಲಿ ಜೊತೆ ಹೋಗಿ ನೋಡಿ ಬನ್ನಿ. ಸೊ ಇಂಟಿಮೇಟ್ ಸೀನ್ ಮಾತ್ರ ಯಾವು ಇಲ್ಲ. ಸೊ ಚೆನ್ನಾಗಿದೆ, ಡೀಸೆಂಟ್ ವಾಚೇಬಲ್ ಒನ್ ಟೈಮ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅವ್ರ ಬೆಲ್ ಐಕನ್ ನ ಒತ್ತಿ.